ಇಲ್ಲಿ ನಾವೇನ್ ನೋಡ್ತೀವಿ ಚಿಟ್ಟೆ ಮತ್ತು ಈ ಗಿಡಗಳು ಅದರ ನೇಮ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇವತ್ತಿಂದಂತ ಹೇಗಿತ್ತಪ್ಪ ಇವತ್ತು? ವಂಡರ್ಫುಲ್. ಸೊ ಯಾವತ್ತು ಸವಾರಿ ಮಾಡಿರ್ಲಿಲ್ಲ. ಸೊ ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಕ್ಚುಲಿ ಈ ತರ ಇರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತು ನೆಕ್ಸ್ಟ್ ಸಣ್ಣ ಮಾಂಸಾಹಾರಿಗಳ ವಲಯ ಅಂದ್ರೆ ಚೀಲು ನಾಯಿ, ಕತ್ತೆ ಕಿರುಬ, ಗುಳ್ಳೆ ನರಿ, ಭಾರತೀಯ ಬೂದು ತೋಳ ಇದೆ. ಗಾಯ್ಸ್ ಈ ಕಡೆ ನೋಡಿ ಬೋಟಿಂಗು ಇದೆ. ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಇವತ್ತು, ಯಾಕಂದ್ರೆ ಇನ್ನೊಂದು 50 ನಿಮಿಷ ಅಷ್ಟೇ ಇರೋದು. ಅಷ್ಟರಲ್ಲಿ ನಾನು ಈ ಜೂನ ಪೂರ್ತಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕು. ಅದಕ್ಕಾಗಿ ನಿಮ್ಗೋಸ್ಕರ ಇವತ್ತು ನಾನು ಬೋಟಿಂಗ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್ ಆಲ್ರೆಡಿ ನೋಡಿರ್ತೀರ, ನಾನು ಬನ್ನೇರುಘಟ್ಟ ಸಫಾರಿ ವಿಡಿಯೋನ ಪಾರ್ಟ್ 1 ಅಂತ ಬಿಟ್ಟಿದ್ದೆ. ಸೊ ತುಂಬಾ ಲೆಂತ್ ಆಗುತ್ತೆ ಅಂತ ಅದನ್ನೇ ಒಂದೇ ದಿನ ಮಾಡಿರೋ ವಿಡಿಯೋನ 2 ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೆ. ಸೊ ಇವತ್ತು ಜೂ ಟಿಕೆಟ್ ಆಲ್ರೆಡಿ ಇದೆ. ಇವಾಗ ಬಟರ್ಫ್ಲೈ ಪಾರ್ಕ್ ಒಂದಿದೆ. ಸೊ ನನಗೆ ಗೊತ್ತಿರಲಿಲ್ಲ, ಪ್ಲಾನ್ ಇರಲಿಲ್ಲ. ನನಗೆ ಗೊತ್ತಿರೋದು 2 ಸಫಾರಿ ಮತ್ತೆ ಜೂ ಮಾಡ್ಬೋದು ಅನ್ಕೊಂಡಿದ್ದೆ. ಸೊ ಬಟರ್ಫ್ಲೈ ಪಾರ್ಕ್ ಇದೆ ಅಂತ ಇವಾಗ ಗೊತ್ತಾಯ್ತು. ಇದು ನಮ್ಮ ದೇಶದಲ್ಲಿ ಮೊದಲ ಬಾರಿ ಕಟ್ಸಿರುವಂತಹ ಉದ್ಯಾನವನ ಚಿಟ್ಟೆ. ಅದಕ್ಕೆ ಟಿಕೆಟ್ ಇಲ್ಲೇ ತಗೊಳ್ಳೋದ ಒಳಗ. ಸರ್ ಟಿಕೆಟ್ 2 ಒಂದಕ್ಕೆ ಎಷ್ಟು? ಒಂದು ಟಿಕೆಟಿಗೆ ಎಷ್ಟು? 50? ಓಕೆ ಕೊಡಿ, ಫೋನ್ ಪೇ ಮಾಡ್ತೀವಿ. ಫೋನ್ ಪೇ ಮಾಡ್ತೀನಿ. ಹಾಂ ಮಾಡ್ತೀನಿ. ಗೈಸ್ ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ. ಚಿಟ್ಟೆ ಉದ್ಯಾನ ಇದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ನಾವು ಇಬ್ಬರಿದ್ದೀವಿ, ಅದಕ್ಕೆ 500 ರೂಪಾಯಿ ಪೇ ಮಾಡಿದ್ದೀನಿ. ಎಂಟ್ರಿ ಕೊಟ್ಟಾಯ್ತು ನೋಡಿ ಎಸ್, ಎಂಟ್ರಿ ಕೊಟ್ಟಾಯ್ತು. ಬನ್ನಿ ನೋಡೋಣ. ಏನು ನಾವು ನೋಡಿರೋ ಚಿಟ್ಟೆನೇ ಇದ್ದಾವೆ, ಏನು ಚೇಂಜಸ್ ಇಲ್ಲ ಅನಿಸುತ್ತೆ. ಬಟ್ ಇಲ್ಲಿ ನಾವೇನ್ ನೋಡ್ತೀವಿ ಚಿಟ್ಟೆ ಮತ್ತು ಈ ಗಿಡಗಳು ಅದರ ನೇಮ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಗೈಸ್. ಇದರಲ್ಲಿ ಏನಿರುತ್ತೋ ಚಿಟ್ಟೆ ಹೆಸರು ಟಾನಿ ಕೋಸ್ಟರ್ ಅಂತೆ, ಮತ್ತೆ ಬಳ್ಳಿ ಹೆಸರು ಕುಕ್ಕೆ ಬಳ್ಳಿ ಅಂತೆ. ನೋಡಿ ಎಲ್ಲ ನೇಮ್ಸ್ ಕೂಡ ಹಾಕಿರ್ತಾರೆ. ಸಫಾರಿನೂ ಮುಗೀತು, ಬಟರ್ಫ್ಲೈ ಪಾರ್ಕ್ ನೋಡಾಯ್ತು. ಇವಾಗ ಲಾಸ್ಟ್
ಜೂ ನೋಡ್ಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ ಇಲ್ಲೇ. ಸೊ ಕೇಳೋಣ ನಮ್ಮ ಅಣ್ಣನಿಗೆ ಈ ವಿಡಿಯೋದಲ್ಲಿ, ಅಂದರೆ ಅವ್ನು ಫಸ್ಟ್ ಟೈಮ್ ಸಫಾರಿಗೆ ಬಂದಿರೋದು ಮತ್ತು ಈ ಥರ ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್. ಕೇಳೋಣ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಇವತ್ತಿಂದ ಅಂತ. ಸೊ ಹೇಗಿತ್ತಪ್ಪ ಇವತ್ತು? ವಂಡರ್ಫುಲ್. ಸೊ ಯಾವತ್ತು ಚೆನ್ನಾಗಿದೆ. ಸಫಾರಿ ಮಾಡಿರ್ಲಿಲ್ಲ. ಸೊ ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಕ್ಚುಲಿ ಈ ತರ ಇರುತ್ತಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತು ಸಫಾರಿ ಮತ್ತೆ ಜೂ ಎಲ್ಲ ಇವಾಗ ಜೂ ನೋಡಕ್ ಹೋಗ್ತಿದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಸೊ ನಿನಗೇನ್ ಅನ್ಸ್ತು? ನನಗೆ ಖುಷಿನೇ ಐತಿ. ಅಲ್ಲ, ನೀನ್ ಪಬ್ಲಿಕ್ ನಲ್ಲಿ ಹೆಂಗ್ ವಿಡಿಯೋ ಮಾಡ್ತೀಯ ಅನ್ನೋದೇ ಡೌಟ್ ಇತ್ತು ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆಕ್ಚುಲಿ ನಾನು ಯೂಟ್ಯೂಬ್ಗೆ ಹೊಸಬನಿವ್ರು ಇರ್ಬೋದು, ಆಕ್ಚುಲಿ ನನ್ನ ಚಾನಲ್ ಹೊಸದಿರ್ಬೋದು, ಆದ್ರೆ ನಾನು ಯೂಟ್ಯೂಬ್ಗೆ ಆಲ್ರೆಡಿ ನಾನು 7 ವರ್ಷ ಆಯ್ತು ನಾನು ಚಾನಲ್ ಕ್ರಿಯೇಟ್ ಮಾಡಿ. ಅವೆಲ್ಲ ತುಂಬಾ ಅನುಭವ ಐತೆ ನನಗೆ. ಅಂದ್ರೆ ಏನ್ ಡೌಟ್ ಗೊತ್ತಾ, ನಾನ್ ವಿಡಿಯೋ ಮಾಡಿದಾಗ ಪಬ್ಲಿಕ್ ನಲ್ಲಿ ವಿಡಿಯೋ ಮಾಡಕ್ಕೆ ವಿಡಿಯೋನೇ ಡಿಲೀಟ್ ಮಾಡಿದ್ದೆ. ನೀನ್ ನೋಡಿದ್ರೆ ಹಂಗ್ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಅದ್ರಲ್ಲಿ ಹಿಂಗ್ ಅಡ್ಡಾಡ್ತೀಯ ಅಂದ್ರೆ ಗ್ರೇಟ್. ನನ್ ಕ್ಯಾಮ್ರಾ ನನ್ ದುಡ್ಡು ಯಾಕೆ ನಾಚಿಕೆ ಪಡ್ಬೇಕು? ಮಾಡ್ಬೇಕಲ್ವಾ? ನಾಚಿಕೆ ಪಟ್ರೆ ಮುಂದೇನಾಗಲ್ಲ. ಸೊ ಹಾಗಾಗಿ ನಾಚಿಕೆ ಎಲ್ಲ ಬಿಟ್ಟು ವಿಡಿಯೋ ಕಡೆ ಫೋಕಸ್ ಪಡ್ತಾ ಇದ್ದೀನಿ ಅಷ್ಟೇ. ಹಂಗೆ ಇರ್ಲಿ, ಖಂಡಿತ ಸಕ್ಸಸ್ ಬಂದೇ ಬರ್ತೈತಿ. ಹಂಗೆ ಕಂಟಿನ್ಯೂ ಮಾಡ್. ಆಲ್ ದ ಬೆಸ್ಟ್. ಗೈಸ್ ನೋಡಿದ್ರಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ತುಂಬಾನೇ ಇದೆ ಅವನಿಗೆ. ಸೊ ಇವಾಗ ಜೂ ನೋಡೋ ಕೆಲಸನ ಪ್ರಾರಂಭ ಮಾಡೋಣ ಬನ್ನಿ. ಸ್ಟಾರ್ಟಿಂಗ್ ಒಂದು ರಾಯಲ್ ಬೆಂಗಾಲ್ ಟೈಗರ್ ಅಂತೆ ಇಲ್ಲಿ ಅಡ್ಡಾಡ್ತಿದೆ ನೋಡಿ. ಗಾಯ್ಸ್ ಇವಾಗ ಬೆಂಗಾಲ್ ಟೈಗರ್ನ ನೋಡಾಯ್ತು. ಇವಾಗ ನೆಕ್ಸ್ಟ್ ಯಾವ ಪ್ರಾಣಿ ಅಂತ ನೋಡೋಣ ಬನ್ನಿ ಗೈಸ್. ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಯಾವ್ದಂತ. ಇಲ್ಲೇ ಬಂದಿದೆ ನೋಡಿ ಗೈಸ್, ಇದು ಆಗ್ಲೇ ದೂರ ಇತ್ತು, ಇವಾಗ ಮಾತ್ರ ಎಂಡಿಗೆ ಬಂದಿದೆ ಗೈಸ್. ಬನ್ನಿ ನೋಡ್ಕೊಂತ ಇದ್ರೆ ಹಂಗೆ ನೋಡ್ಬೇಕು ಅನ್ನಿಸ್ತೈತಿ. ನೆಕ್ಸ್ಟ್ ಪ್ರಾಣಿ ನೋಡೋಣ. ನೆಕ್ಸ್ಟ್ ಮೇ ಬಿ ಕರಡಿ ಇರುತ್ತೆ ಅನ್ಸುತ್ತೆ ಗಾಯ್ಸ್. ನಾನು ಹೇಳ್ದಂಗೆ ಏಷ್ಯಾದ ಕಪ್ಪು ಕರಡಿ ಅಂತೆ ನೋಡಿ ಇಲ್ಲೇ. ಗಾಯ್ಸ್ ರಾತ್ರಿ ಏನಿದೆ ಅಲ್ಲಿ ಮನೆ ತರ ಕಾಣಿಸ್ತಿದೆ ನೋಡಿ, ಫುಲ್ ಜೂಮ್ ಮಾಡಿದ್ದೀನಿ. ಸೊ ಅದರೊಳಗೆ ಹಾಕ್ತಾರಂತೆ. ಮತ್ತೆ ಮಾರ್ನಿಂಗ್ ಆದ್ರೆ ಆ ಗೇಟ್ ತೆಗೆದು ಓಪನ್ ಮಾಡ್ತಾರೆ, ಅಂದ್ರೆ ಜನ ನೋಡಕ್ ಬರ್ತಾರಲ್ಲ ಅದಕ್ಕಾಗಿ ಓಪನ್ ಮಾಡ್ತಾರೆ ಅದು. ಮತ್ತು ನೈಟ್ ಆದರೆ ಇನ್ನೂ ರಿಟರ್ನ್ ಅದೇ ಕೆಲಸ ಒಳಗೆ ಹಾಕಿ ಅಲ್ಲಿ ಒಂದು ಬೀಗ ಹಾಕ್ತಾರಂತೆ ನೋಡಿ ಗೈಸ್. ಇವಾಗ ಈ ಕಡೆ ಬಂತು, ಆಟ ಆಡ್ತಿದ್ದೆ, ಏನ್ ಸಾಕತ್ತು. ನೆಕ್ಸ್ಟ್ ಸಣ್ಣ ಮಾಂಸಾಹಾರಿಗಳ ವಲಯ ಅಂದ್ರೆ ಚೀಲು ನಾಯಿ, ಕತ್ತೆ ಕಿರುಬ, ಗುಳ್ಳೆ ನರಿ, ಭಾರತೀಯ ಬೂದು ತೋಳ ಇದೆ ಅಂತೆ. ಸೊ ಬನ್ನಿ ಗೈಸ್ ಕ್ಯಾಪ್ಚರ್ ಮಾಡೋಣ. ಗೈಸ್ ಇವಾಗ ಏನೋ ಕಡಿಮೆ ಜನ ಇದ್ದಾರೆ, ಅದೇ ಶನಿವಾರ ಭಾನುವಾರ ಬಂದ್ಬಿಟ್ರೆ ಮಾತ್ರ ನನ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಲ್ಲ, ಹಿಂಗ್ ವಿಡಿಯೋ ಮಾಡಕ್ ಧೈರ್ಯನೂ ಇರಲ್ಲ, ಹಂಗಾಗ್ಬಿಡ್ತೀವಿ. ಅಂದ್ರೆ ಅಷ್ಟಕ್ಕೊಂದು ಕ್ರೌಡ್ ಇರುತ್ತಂತ. ಗಾಯ್ಸ್ ಈ ಕಡೆ ನೋಡಿ ಬೋಟಿಂಗು ಇದೆ, ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಇವತ್ತು. ಯಾಕಂದ್ರೆ ಇನ್ನೊಂದು 50 ನಿಮಿಷ ಅಷ್ಟೇ ಇರೋದು. ಅಷ್ಟರಲ್ಲಿ ನಾನು ಈ ಜೂನ ಪೂರ್ತಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕು. ಅದಕ್ಕಾಗಿ ನಿಮ್ಗೋಸ್ಕರ ಇವತ್ತು ನಾನು ಬೋಟಿಂಗ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದ್ರೆ ಪಕ್ಕ ಸ್ಟಾರ್ಟಿಂಗ್ ಅದೇ ಮಾಡೋದು ನಾನು. ಸೊ ಜೂ ನೋಡೋ ಕೆಲಸನ ಮಾಡೋಣ ಬನ್ನಿ. ಬೋಟಿಂಗ್ ಏನು ಬೇಡ, ಇವಾಗ ಟೈಮ್ ಇಲ್ಲ. ಯಾಕಂದ್ರೆ ಇವಾಗ 4:15 ಎಂಡ್ ಆಗುತ್ತೆ, ಇವಾಗ 3:40 ಆಗಿರೋದು ಟೈಮು. ಸೊ ಅದಕ್ಕಾಗಿ ಅವಾಯ್ಡ್ ಮಾಡ್ತಿದ್ದೀನಿ ಬೋಟಿಂಗ್ ಹೋಗೋದು. ಸೊ ನೆಕ್ಸ್ಟ್ ಟೈಮ್ ಪಕ್ಕ ಬೋಟಿಂಗ್ ಮಾಡೇ ಮಾಡ್ತೀನಿ. ಈ ಕಡೆ ನಾನು ಬೆಂಗಳೂರು ಬಂದರೆ ಪಕ್ಕ ಬಂದು ಬೋಟಿಂಗ್ ಮಾಡಿ ಹೋಗ್ತೀನಿ.